ವಿಡಿಯೋ ಹೇಳಿಕೆ ಕೊಡದೇ ಇರುವಂತವರು ಈಗ ವಿಡಿಯೋ ಮಾಡಿ ಕಳಿಸಿದ್ರು ಕೂಡ ಮೋದಿ ಅವರು ಹೆದರಿದ್ದಾರೆ ನಮ್ಮ ಹೋರಾಟಕ್ಕೆ ಅಂತಂದು ಅದನ್ನ ನೋಡಿ ಮಾತಾಡುವಂತ ಕೆಲಸ. ಮೋದಿ ಅವ್ರ ಬಗ್ಗೆ ಮಾತಾಡುವಂಥದ್ದು ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ. ಎಲ್ಲಿ ನರೇಂದ್ರ ಮೋದಿ ಅವರು, ಎಲ್ಲಿ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಒಂದು ಜಿಲ್ಲಾ ಪಂಚಾಯತಿಗೆ ನಿಂದ್ರಲಿಕ್ಕೆ ಸಹಿತ ಯೋಗ್ಯ ಇಲ್ಲ. ಅವನ ವಿಚಾರಗಳು ಸಹಿತ ಅಲ್ಲಿಗೆ ಯೋಗ್ಯ ಇಲ್ಲ. ಅದರ ಇಡೀ ಜಗತ್ತಿನಲ್ಲೇ ಎಲ್ಲ ದೇಶದಲ್ಲಿಯೂ ರಕ್ತಗಂಬಳಿ ಹಾಕಿ ಕರಿತಿರುವಂಥ ಮತ್ತು ಎಲ್ಲ ಜಗತ್ತಿನ ಪ್ರಮುಖ ದೇಶಗಳಲ್ಲಿರುವಂಥ ಉನ್ನತ ಗೌರವಗಳನ್ನು ಮೋದಿಯವರು ಕೊಟ್ಟಿರುವಂಥದ್ದು 35 ಗೌರವಗಳು ಇಲ್ಲಿವರೆಗೆ ಬಂದಿದೆ. ಆ 35 ಗೌರವಗಳ ಹಿಂದಾಗಿರುವಂಥ ಯಾವುದೇ ಪ್ರಧಾನಮಂತ್ರಿಗಳಿಗೂ ಸಹಿತ ಇವರು 50% ಸಹಿತ ಅವ್ರು ಸಿಕ್ಕಿಲ್ಲ. ಇವತ್ತು ಯಾವುದೇ ದೇಶಕ್ಕೂ ಇಲ್ಲಿ ಮೊನ್ನೆ 15 ದಿವಸದಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ದಲ್ಲಿ ಹೋದಾಗ ಅಲ್ಲಿ ನೋಡ್ಬೇಕು ನೀವು, ಆ ಕ್ರೌಡು ಅವ್ರಿಗೆ ಸ್ವಾಗತ ಮಾಡಿರುವಂಥದ್ದನ್ನು ಪದ್ಧತಿ, ಅವ್ರಿಗೆ ಹಾಕುವಂಥ ಜೈಕಾರ ಘೋಷಣೆಯನ್ನು ನೋಡಿದರೆ ಅಲ್ಲಿರುವಂಥ ಪ್ರಧಾನಮಂತ್ರಿಗೇ ಒಂದು ಆಶ್ಚರ್ಯ ಆಗಿ, ನಾನು ಸಹಿತ ಮೋದಿಯವರ ಅಭಿಮಾನಿ, ನಾನು ಅವರೊಬ್ಬ ಫ್ಯಾನ್ ಅನ್ನುವಂಥದ್ದನ್ನು ಓಪನ್ ಆಗಿ ಇಂಡೋನೇಷ್ಯಾದಲ್ಲಿ ಹೇಳಿರುವಂಥದ್ದನ್ನು ನಮ್ಮ ಕಾಂಗ್ರೆಸ್ಸಿನ ನಾಯಕರು, ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತಿಳ್ಕೊಬೇಕು. ಯಾವ ರೀತಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಹೊರ ದೇಶದಲ್ಲಿಯೂ ಸಹಿತ ಇವತ್ತು ನರೇಂದ್ರ ಮೋದಿ ಅವ್ರಿಗಿರುವಂಥ ಅಪಾರ ವರ್ಚಸ್ಸು ಇವತ್ತು ಕಾಂಗ್ರೆಸ್ನವ್ರಿಗಿಲ್ಲ. ಅದನ್ನು ಹೇಳುವಂಥದ್ದು ಒಳಗಡೆ ಬನ್ನಿ. ಇವತ್ತು ಪಾರ್ಲಿಮೆಂಟ್ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾಯಿದೆ, ಅಲ್ಲಿ ಬಂದು ಚರ್ಚೆ ಮಾಡಿ, ಸರ್ಕಾರಕ್ಕೆ ಸಲಹೆ ಕೊಡಿ. ಆ ಸಲಹೆ ಕೊಟ್ಟು ಒಟ್ಟಾರೆ ನಮ್ಮ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದನ್ನು ಕಣ್ಣಾರೆ ನೋಡಿಲ್ಲ, ಅದನ್ನೆಲ್ಲರೂ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಮಾಡಿ ಮೋದಿಜಿ ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಭಾರತ ದೇಶದ ಹೆಸರನ್ನು ಆಕಾಶದತ್ತ ತೊಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ಡೌನ್ ಮಾಡಬೇಕನ್ನುವಂಥ ಒಂದು ಷಡ್ಯಂತ್ರ, ಒಂದು ಕುತಂತ್ರ ಈ ಪ್ರತಿಪಕ್ಷದವ್ರ ಕಡೆಯಿಂದ ನಡೀತಾ ಇದೆ. ಅದು ಯಾವುದಕ್ಕೂ ಅವರು ಎದೆಗುಂದದೆ ಆ ಹೋರಾಟವನ್ನು ಅವ್ರು ಯಾವ ರೀತಿ ಅದನ್ನು ಮಾಡಬೇಕು, ಯಾವ ರೀತಿ ನಮ್ಮ ದೇಶವನ್ನು ಅಭಿವೃದ್ಧಿ ಕಡೆ ಒಯ್ಯಬೇಕು ಅನ್ನುವಂಥದ್ದು ಅನುಭವ ಇರುವಂಥವ್ರು ಇದ್ದಾರೆ. ಇವ್ರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಡಿಯೋ ಹೇಳಿಕೆ ಕೊಡದೇ ಇರುವಂತವರು ಈಗ ವಿಡಿಯೋ ಮಾಡಿ ಕಳಿಸಿದ್ರು ಕೂಡ ಮೋದಿ ಅವರು ಹೆದರಿದ್ದಾರೆ ನಮ್ಮ ಹೋರಾಟಕ್ಕೆ ಅಂತಂದು ಅದನ್ನ ನೋಡಿ ಮಾತಾಡುವಂತ ಕೆಲಸ. ಮೋದಿ ಅವ್ರ ಬಗ್ಗೆ ಮಾತಾಡುವಂಥದ್ದು ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ. ಎಲ್ಲಿ ನರೇಂದ್ರ ಮೋದಿ ಅವರು, ಎಲ್ಲಿ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಒಂದು ಜಿಲ್ಲಾ ಪಂಚಾಯತಿಗೆ ನಿಂದ್ರಲಿಕ್ಕೆ ಸಹಿತ ಯೋಗ್ಯ ಇಲ್ಲ. ಅವನ ವಿಚಾರಗಳು ಸಹಿತ ಅಲ್ಲಿಗೆ ಯೋಗ್ಯ ಇಲ್ಲ. ಅದರ ಇಡೀ ಜಗತ್ತಿನಲ್ಲೇ ಎಲ್ಲ ದೇಶದಲ್ಲಿಯೂ ರಕ್ತಗಂಬಳಿ ಹಾಕಿ ಕರಿತಿರುವಂಥ ಮತ್ತು ಎಲ್ಲ ಜಗತ್ತಿನ ಪ್ರಮುಖ ದೇಶಗಳಲ್ಲಿರುವಂಥ ಉನ್ನತ ಗೌರವಗಳನ್ನು ಮೋದಿಯವರು ಕೊಟ್ಟಿರುವಂಥದ್ದು 35 ಗೌರವಗಳು ಇಲ್ಲಿವರೆಗೆ ಬಂದಿದೆ. ಆ 35 ಗೌರವಗಳ ಹಿಂದಾಗಿರುವಂಥ ಯಾವುದೇ ಪ್ರಧಾನಮಂತ್ರಿಗಳಿಗೂ ಸಹಿತ ಇವರು 50% ಸಹಿತ ಅವ್ರು ಸಿಕ್ಕಿಲ್ಲ. ಇವತ್ತು ಯಾವುದೇ ದೇಶಕ್ಕೂ ಇಲ್ಲಿ ಮೊನ್ನೆ 15 ದಿವಸದಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ದಲ್ಲಿ ಹೋದಾಗ ಅಲ್ಲಿ ನೋಡ್ಬೇಕು ನೀವು, ಆ ಕ್ರೌಡು ಅವ್ರಿಗೆ ಸ್ವಾಗತ ಮಾಡಿರುವಂಥದ್ದನ್ನು ಪದ್ಧತಿ, ಅವ್ರಿಗೆ ಹಾಕುವಂಥ ಜೈಕಾರ ಘೋಷಣೆಯನ್ನು ನೋಡಿದರೆ ಅಲ್ಲಿರುವಂಥ ಪ್ರಧಾನಮಂತ್ರಿಗೇ ಒಂದು ಆಶ್ಚರ್ಯ ಆಗಿ, ನಾನು ಸಹಿತ ಮೋದಿಯವರ ಅಭಿಮಾನಿ, ನಾನು ಅವರೊಬ್ಬ ಫ್ಯಾನ್ ಅನ್ನುವಂಥದ್ದನ್ನು ಓಪನ್ ಆಗಿ ಇಂಡೋನೇಷ್ಯಾದಲ್ಲಿ ಹೇಳಿರುವಂಥದ್ದನ್ನು ನಮ್ಮ ಕಾಂಗ್ರೆಸ್ಸಿನ ನಾಯಕರು, ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತಿಳ್ಕೊಬೇಕು. ಯಾವ ರೀತಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಹೊರ ದೇಶದಲ್ಲಿಯೂ ಸಹಿತ ಇವತ್ತು ನರೇಂದ್ರ ಮೋದಿ ಅವ್ರಿಗಿರುವಂಥ ಅಪಾರ ವರ್ಚಸ್ಸು ಇವತ್ತು ಕಾಂಗ್ರೆಸ್ನವ್ರಿಗಿಲ್ಲ. ಅದನ್ನು ಹೇಳುವಂಥದ್ದು ಒಳಗಡೆ ಬನ್ನಿ. ಇವತ್ತು ಪಾರ್ಲಿಮೆಂಟ್ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾಯಿದೆ, ಅಲ್ಲಿ ಬಂದು ಚರ್ಚೆ ಮಾಡಿ, ಸರ್ಕಾರಕ್ಕೆ ಸಲಹೆ ಕೊಡಿ. ಆ ಸಲಹೆ ಕೊಟ್ಟು ಒಟ್ಟಾರೆ ನಮ್ಮ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದನ್ನು ಕಣ್ಣಾರೆ ನೋಡಿಲ್ಲ, ಅದನ್ನೆಲ್ಲರೂ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಮಾಡಿ ಮೋದಿಜಿ ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಭಾರತ ದೇಶದ ಹೆಸರನ್ನು ಆಕಾಶದತ್ತ ತೊಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ಡೌನ್ ಮಾಡಬೇಕನ್ನುವಂಥ ಒಂದು ಷಡ್ಯಂತ್ರ, ಒಂದು ಕುತಂತ್ರ ಈ ಪ್ರತಿಪಕ್ಷದವ್ರ ಕಡೆಯಿಂದ ನಡೀತಾ ಇದೆ. ಅದು ಯಾವುದಕ್ಕೂ ಅವರು ಎದೆಗುಂದದೆ ಆ ಹೋರಾಟವನ್ನು ಅವ್ರು ಯಾವ ರೀತಿ ಅದನ್ನು ಮಾಡಬೇಕು, ಯಾವ ರೀತಿ ನಮ್ಮ ದೇಶವನ್ನು ಅಭಿವೃದ್ಧಿ ಕಡೆ ಒಯ್ಯಬೇಕು ಅನ್ನುವಂಥದ್ದು ಅನುಭವ ಇರುವಂಥವ್ರು ಇದ್ದಾರೆ. ಇವ್ರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.